ಇದ್ರ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಹೆದರಬಾರ್ದು. ಹ್ಮ್ ಅಂಥ ರೈತರು ಮಾಡಿದರೆ ಮಾತ್ರ ಸಕ್ಸಸ್ ಆಗುತ್ತೆ. ಸತತವಾಗಿ 3 ವರ್ಷದವರೆಗೂ ಇಳುವರಿ ಕೊಡೋದರಿಂದ ದಾಳಿಂಬೆಗಿಂತಲೂ ಹೆಚ್ಚಿನ ಬೆಳೆ ತೆಗಿಲಿಕ್ಕೆ ಸಾಧ್ಯ. 5 ಲಕ್ಷ ರೂಪಾಯಿ ಬರೀ 400 ಗಿಡಗಳಿಗೆ ತೊಗೊಂಡಿದ್ದಾನೆ. 400 ಗಿಡದಿಂದ 5 ಲಕ್ಷ ರೂಪಾಯಿ. ಹೌದು. ಹೆಚ್ಚಿನ ಇಳುವರಿ ಕೊಡ್ತದೆ ರೀ, ಹೆಚ್ಚು ದಿನ ಬಾಳಿಕೆ ಬರ್ತದೆ ರೀ, ಅದರ ಜೊತೆಗೆ ಸತತವಾಗಿ ಇಳುವರಿ ಬರ್ತದೆ. ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಂತಿದ್ರ ಸರ್? ಮಾರ್ಕೆಟ್ ನಾವಂತೂ ಇತ್ತೀಚೆಗೆ ಬರೀ ಟೆಂಡರ್ ಮುಖಾಂತರ ನಡೆದದ್ರಿ. ನಾವೆಲ್ಲ ಕಾಯಿಗಳನ್ನು ವಾರಕ್ಕೊಂದ್ಸಲ ಕಟಾವು, ವಾರದಲ್ಲಿ 2 ಸಲ ಕಟಾವು ಮಾಡ್ತೀವಿ ನಾವು. ಒಂದ್ಸರಿ ಕಟಾವು ಮಾಡಿದರೆ 15ರಿಂದ 20 ಬಾಕ್ಸ್ ಕಟ್ ಮಾಡಿಕೊಂಡು ನಾವು ಟೆಂಡರ್ ಆಗುವಂಥ ಮಂಡಿಗಳಿಗೆ ತೊಗೊಂಡು ಹೋಗ್ತೀವಿ. ಅಲ್ಲಿ ಕಸ್ಟಮರ್ಸ್ ಬಂದಿರ್ತಾರೆ ಸರ್, ಅವರು ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ರೇಟಿಗೆ ಏರಿಸ್ಕೊಳ್ತಾರೆ. ಅಲ್ಲಿ ಟೆಂಡರ್ ಆಗ್ತದೆ. ಆ ರೇಟಿಗೆ ಇವತ್ತಿನ ಮಾರ್ಕೆಟ್ ಇಷ್ಟು ದಿನದವರೆಗೆ ಕಡಿಮೆ ಇತ್ತು. ಈಗ 4-5 ದಿನದಿಂದ ಈಗ ಹೆಚ್ಚು ಕಡಿಮೆ 350ರಿಂದ 400 ರೂಪಾಯಿ 16 kg ಮಾರಾಟ ಆಗ್ತಾ ಇದೆ ಸರ್. ಈ ನಿಮ್ಮ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ನೇರವಾಗಿ ಮಾರಾಟ ಮಾಡೋದು ಬೆಟರ ಅಥವಾ ಇನ್ನೊಬ್ಬರ ಒಂದು ಸಹಾಯದಿಂದ ಮಾರಾಟ ಮಾಡೋದು ಬೆಟರ್ ಸರ್? ಇವತ್ತೇನಾಗಿದೆ ಅಂತಂದರೆ, ನಮ್ಮ ಗ್ರಾಹಕರಲ್ಲಿ ಒಂದು ನಮ್ಮ ರೈತರ ಮೇಲೆ ವಿಶ್ವಾಸ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಗ್ರಾಹಕ ಕಸ್ಟಮರ್ ಬರ್ತಾನಲ್ಲ ಸರ್, ಬಂದವನು ಒಂದೇ, ಈಗ ನಾನು ಬದನೆ ಅಷ್ಟೇ ಬೆಳೆದಿರ್ತೀನಿ, ನನ್ನ ಹತ್ರ ಬರೀ ಬದನೆ ಅಷ್ಟೇ ಇಟ್ಕೊಂಡು ಕುಂತ್ರೆ ಅವನು ಆ ಮಾರ್ಕೆಟಿಗೆ, ಅವನು ಗ್ರಾಹಕ ಏನು ಬರ್ತಾನಲ್ಲ ನನ್ನ ಹತ್ರ ಬರೋದೇ ಇಲ್ಲ. ಹೌದು. ಅವನಿಗೆಲ್ಲ ಒಂದೇ ಸ್ಥಳದಲ್ಲಿ ಸಿಗಬೇಕು. ಟೊಮೆಟೊ ಸಿಗಬೇಕು, ಮೆಣಸಿನ್ಕಾಯಿ ಎಲ್ಲ ತನ್ನ ಮನೆಗೆ ಬೇಕಾದಂಥ ಎಲ್ಲ ತರಕಾರಿಗಳು ಒಂದು ಪ್ಲೇಸ್ನಲ್ಲಿ ಸಿಕ್ಕಾಗ ಅವ್ನು ಖರೀದಿ ಮಾಡ್ತಾನೆ. ನಾವೆಲ್ಲ ಪ್ರಯತ್ನ ಮಾಡಿ ನೋಡಿದ್ವಿ. ಒಂದು ಕಡೆ ಹಾಕೊಂಡು ನಾವು ಸಂಜೆ ತನಕ ಕುಂತ್ರೂ 4-5 ಮಂದಿ ಬರ್ಬೇಕಂದ್ರೆ ಭಾಳ ಆಗಿ ಹೋಗ್ತದೆ. ಹೀಗಾಗಿ ಸ್ವಲ್ಪ ಇದು ನಾವು ಆ ಥರ ನೇರವಾಗಿ ಮಾರುಕಟ್ಟೆ ಮಾಡ್ತೀನಿ ಅನ್ನೋದಾದರೆ, ಎಲ್ಲ ಬೆಳೆಗಳನ್ನು ಒಂದು 4 ಸೊಪ್ಪು ತೊಗೊಂಡೋಗಿ ನಾವೇ ಬೆಳೆಸ್ಕೊಂಡಾದರೂ ಪರವಾಗಿಲ್ಲ, ಎಲ್ಲವೂ ಇಟ್ಕೊಂಡು ಕುಂತ್ರೆ ಮಾರ್ಕೆಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದೇ ಬೆಳೆ ನಾವು ಮಾಡ್ತೀವಿ ಅಂದರೆ ಸಮಸ್ಯೆ ಆಗ್ತದೆ ಸರ್. ಹೀಗಾಗಿ ಅನಿವಾರ್ಯ ಟೆಂಡರ್ ಮುಖಾಂತರ ನಾವು ಮಾರಾಟ ಮಾಡೋದು ಇದಾಗ್ತದೆ. ಈ ಬದನೆಯಲ್ಲಿ ಮೇನ್ ಬರ್ತಕ್ಕಂಥ ಸಮಸ್ಯೆ ಯಾವುದು? ಅದನ್ನ ನಾನು ಯಾವ ತರ ಕಂಟ್ರೋಲ್ ಮಾಡ್ಕೋಬೇಕು? ಮೇನ್ ಬರ್ತಕ್ಕಂಥ ಸಮಸ್ಯೆ ಅಂತಂದರೆ, ಇದು ಬಂಜೆ ರೋಗ ಒಂದೇ ಮೇನ್. ಇದಕ್ಕೆ ಉಳಿದಂಥ ಎಲ್ಲ ರೋಗಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಫಿಜೋರಿಯಂ ಬ್ಯಾಕ್ಟೀರಿಯಾ ಭೂಮಿಯೊಳಗೆ ನೆಮಟೈಡ್ ಅವೆಲ್ಲ ಬರ್ತಾವೆ. ಮೊದಲೇ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಅವನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಬಂದ ನಂತರ ಏನೂ ಮಾಡೋಕ್ಕಾಗೋದಿಲ್ಲ, ಬಟ್ ಮೊದಲೇ ಮಾಡ್ಕೋಬೇಕಾಗ್ತದೆ ರೀ. ಆಮೇಲೆ ಎಲ್ಲ ಭೂಮಿಯೊಳಗೂ ಫಿಜೋರಿಯಂ ಬ್ಯಾಕ್ಟೀರಿಯಾ ಇರೋದಿಲ್ಲ. ಎಲ್ಲಿ ಶೀತ ಜಾಸ್ತಿ ಇರ್ತದೆ ಅಂಥ ಭೂಮಿಯಲ್ಲಿ ಫಿಜೋರಿಯಂ ಬ್ಯಾಕ್ಟೀರಿಯಾ ಇರೋದ್ರಿಂದ ನಮ್ಮ ಸಸಿಗಳು ಆ ಬ್ಯಾಕ್ಟೀರಿಯಾಕ್ಕೆ ಏನಾದರೂ ತುತ್ತಾದರೆ ಸ್ವರ್ಗ ರೋಗ ಅಂತ ಬಂದು ಸಾಯ್ತವೆ ಸರ್. ಇದಕ್ಕೆ ವಿಶೇಷ ಒಳ್ಳೆ ಮಾರಕ ರೋಗ ಅಂದರೆ ಬಂಜೆ ರೋಗ ಒಂದೇ ಸರ್. ಇನ್ನು ಉಳಿದಂಥವು ಕಾಯಿ ಕೊರಕ ಬರಲಿ, ಎಲೆ ತಿನ್ನುವಂಥ ಹುಳುಗಳು, ಅವಕ್ಕೆಲ್ಲ ಮಾರ್ಗಗಳಿದಾವೆ. ಆ ಪ್ರಕಾರ ನಾವು ಪರಿಹಾರ ತೊಗೊಳ್ಳಿಕ್ಕೆ ಸಾಧ್ಯ ಇದೆ. ಈ ತೋಟ ಯಾವ ಥರ ನಿರ್ವಹಣೆ ಮಾಡ್ತಿದ್ರ ಸರ್? ದಿನದಿಂದ ದಿನಕ್ಕೆ ಯಾವ ಥರ ನಿರ್ವಹಣೆ ಮಾಡ್ತಾ ಇದ್ರ? ಇಲ್ಲಿ ನೀವು ಕಟ್ಟೋದಾಗಿರ್ಬೋದು, ಅದನ್ನೆಲ್ಲ ಯಾವ ಥರ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ? ಈಗ ನಾವೇನು ಮಾಡ್ತೀವಿ, ಪ್ರಾರಂಭದಲ್ಲಿ ಇದು ನಾಟಿ ಮಾಡಿದ ತಕ್ಷಣ ನಮ್ಮ ಈ ಕಾಡು ಬದನೆ ಜಾಸ್ತಿ ಭೂಮಿಯಿಂದ ನ್ಯೂಟ್ರಿಯೆಂಟ್ ಇರೋದ್ರಿಂದ ನಾವು ಮೇಲೆ ಇರ್ತಕ್ಕಂಥ ಸಾಯನ ಏನಿದೆಯಲ್ಲ, ಎಕ್ದಮ್ ಬೆಳಿಲಿಕ್ಕೆ ಶುರುವಾಗಿ ಅಲ್ಲಿ ಎಲೆಗಳು ಅಗಲಾಗ್ಲಿಕ್ಕೆ ಶುರು ಆಗ್ತದೆ ರೀ. ಹೀಗಾಗಿ ನಾವು ನಾಟಿ ಮಾಡಿದ ತಕ್ಷಣ ಏನು ಮಾಡ್ತೀವಿ, ಅದಕ್ಕೊಂದು ಕೋಲ್ ಹಾಕಿ ನಾವು ಅದಕ್ಕೆ ಒಂದು ಆಶ್ರಯ ಕೊಡ್ತೀವಿ. ಯಾಕಂದರೆ ಬಾಗಬಾರ್ದು ಅನ್ನೋ ಕಾರಣಕ್ಕೆ. ಇಲ್ಲಾಂದ್ರೆ ಮಲಿಗೆ ಬಿಡ್ತದೆ ರೀ ಸಸಿ. ಸ್ವಲ್ಪ ಅದ್ರ ಸ್ಟೆಮ್ ಹಾರ್ಡ್ ಆಗುವವರೆಗೂ ನಾವು ಒಂದು ದಾರ ತೊಗೊಂಡು ಕಟ್ತೀವಿ. ಅದಾದ ನಂತರ ನಾವೇನು ಮಾಡ್ತೀವಿ, ಕಂಬಗಳನ್ನು ಹಾಕ್ಕೊತೀವಿ. ಇದಕ್ಕೆ ಕಾರಣ ಏನಂತಂದರೆ, ಈ ಕಾಡು ಬದನೆ ಜಾತಿ ಹೆಚ್ಚು ಕಡಿಮೆ 4ರಿಂದ 5 ಫೀಟ್ ಸುತ್ತಳತೆ ಜಾಗ ತೊಗೊಳ್ತದೆ ರೀ. ಹಾಗೆ ಬಿಟ್ಟರೆ ಅವಾಗ ಕಾಯಿಗಳನ್ನು ಕೀಳಲಿಕ್ಕಾಗಲಿ ಅಥವಾ ಸ್ಪ್ರೇ ಮಾಡಿದಾಗ ಒಳಗಡೆ ಸಿಂಪರಣೆ ಆಗಲ್ಲ, ಕೀಟಗಳಿಗೆ ಸರಿ ಮುಟ್ಟೋದಿಲ್ಲ, ಕೀಟ ಹತೋಟಿ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ಕಟ್ಟಿ ಬೆಳೆಸೋದು ಭಾಳ ಉತ್ತಮ ಸರ್. ಎಷ್ಟು ಎತ್ತರ ಬರುತ್ತೆ ಸರ್ ಇದು? ಹೆಚ್ಚು ಕಡಿಮೆ 7 ಅಡಿ 8 ಅಡಿವರೆಗೂ. ಈಗ 5ರಿಂದ ಈಗ 6 ತಿಂಗಳಾಗಿದೆ, ಈಗಾಗಲೇ 5 ಅಡಿ ಹೆಚ್ಚು ಕಡಿಮೆ ಬಂದಿದೆ ಸರ್ ಈಗ. ಸರ್, ಈಗ ಹೊಸದಾಗಿ ನಾನು ಬದನೆ ಮಾಡ್ಬೇಕನ್ನೋದಕ್ಕೆ ನಿಮ್ಮೊಂದು ಸಲಹೆ ಏನು ಸರ್? ಇದನ್ನ ನಾವು ಹೊಸದಾಗಿ ನಮ್ಮ ಬದನೆ ಮಾಡೋರಿಗೆ ಇದನ್ನ ಯಾವಾಗಲೂ ಇದ್ರ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಹೆದರಬಾರ್ದು. ಅಂಥ ರೈತರು ಮಾಡಿದರೆ ಮಾತ್ರ ಸಕ್ಸಸ್ ಆಗ್ತಾರೆ. ಇಲ್ಲಾಂದ್ರೆ, ಯಾಕಂದರೆ ಇದರಲ್ಲಿ ಜಾಸ್ತಿ ಖರ್ಚು ಬರೋದರಿಂದ ಸ್ವಲ್ಪ ದುಡ್ಡು ಜಾಸ್ತಿ ಹೋಗ್ತದೆ ರೀ. ಹೀಗಾಗಿ ಹೆದರ್ತಾನೆ ನಮ್ಮ ಮನುಷ್ಯ. ಜಾಸ್ತಿ ಖರ್ಚು ಮಾಡಲಿಲ್ಲ ಅಂದಾಗ ಇದು ಭಾಳಷ್ಟು ಸಮಸ್ಯೆಗಳಿಗೆ ತುತ್ತಾಗ್ತದೆ ರೀ. ಹೀಗಾಗಿ ಇನ್ವೆಸ್ಟ್ ಮಾಡಲಿಕ್ಕೆ ಹೆದರಬಾರ್ದು. ಇದನ್ನು ಇನ್ವೆಸ್ಟ್ ಮಾಡಿ ಬೆಳಿತೀನಿ ಅನ್ನೋದಾದರೆ ದಾಳಿಂಬೆ ಬೆಳೆಗಿಂತಲೂ ಹೆಚ್ಚಿನ ಲಾಭ ಕೊಡ್ತಕ್ಕಂಥ ಬೆಳೆ. ಯಾಕಂದರೆ ವರ್ಷದ 12 ತಿಂಗಳ ಬರ್ತಾ ಇರೋದರಿಂದ, ಸತತವಾಗಿ 3 ವರ್ಷದವರೆಗೂ ಇಳುವರಿ ಕೊಡೋದರಿಂದ ದಾಳಿಂಬೆಗಿಂತಲೂ ಹೆಚ್ಚಿನ ಬೆಳೆ ತೆಗಿಲಿಕ್ಕೆ ಸಾಧ್ಯ ಇದೆ. ಏನು ಲಾಭ ನಿರೀಕ್ಷೆ ಮಾಡ್ಬೋದು ಸರ್ ನಾನು? ಸರ್, ಈಗ ಆಲ್ರೆಡಿ ನಾನು ಹೇಳೋದಕ್ಕಿಂತ ನನ್ನ ಏನು ಸ್ನೇಹಿತರು ತೊಗೊಂಡು ಹೋಗಿದ್ದಾರೆ, ಬರೀ 400 ಗಿಡಗಳಿಗೆ ಒಬ್ಬ ರೈತ ಹಾಸನ ಜಿಲ್ಲೆಯವನು ಬರೀ 4 ತಿಂಗಳಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಸಂಕ್ರಮಣ ಮುಗಿಯೋದ್ರೊಳಗಾಗಿ, ದಸರಾದಿಂದ ಸಂಕ್ರಮಣ ಮುಗಿಯೋದ್ರೊಳಗಾಗಿ 5 ಲಕ್ಷ ರೂಪಾಯಿ ಬರೀ 400 ಗಿಡಗಳಿಗೆ ತೊಗೊಂಡಿದ್ದಾನೆ. 400 ಗಿಡದಿಂದ 5 ಲಕ್ಷ ರೂಪಾಯಿ. ಹೌದು ಸರ್, ಈಗ ನಮಗೆ 1 ಎಕರೆಗೆ ವರ್ಷ ಪೂರ್ತಿ ಹರಿದಾಗ ಬರೀ 10 ರೂಪಾಯಿ ರೇಟ್ ಸಿಕ್ಕರೂ ಸಹ ಒಂದು 2 ಲಕ್ಷ ರೂಪಾಯಿ ಆಗ್ತದೆ ಸರ್. ಅಕಸ್ಮಾತ್ ರೇಟ್ ಏರು ಇಳುವಾಗಿ ರೇಟ್ ಜಾಸ್ತಿ ಆಗ್ತಂದ್ರೆ
ಆ ರೇಟಿನ ಮೇಲೆ ನಮ್ಮ ಲಾಭಾಂಶನೂ ಜಾಸ್ತಿ ಆಗ್ತದೆ. ಈಗೆಲ್ಲ ನಾನ್ ನೋಡ್ತಾ ಇದ್ದೀನಿ, ಈಗ ಅಂತರ ಬೆಳೆಯಾಗಿ ನೀವು ಬೆಳ್ಕೊಂಡಿದ್ರೆ, ಇಲ್ಲಿ ಹಾ. ನಿಮ್ದು ಮೇನ್ ಬೆಳೆ ಇಲ್ಲಿ ಸೀತಾಫಲ, ಸೀತಾಫಲ ಸರ್. ಅದ್ರ ಬೆಳೆ ಅಂತರ ಬೆಳೆಯಾಗಿ ಮಾಡ್ಕೊಂಡಿದ್ರೆ ಹೌದು. ಈ ತರ ನಾವು ಮಾಡ್ಕೋಬೋದಾ? ಇದಕ್ ಬರೋ ರೋಗ ಈಗ ಇದಕ್ ಬರ್ಬೋದಾ? ಸೀತಾಫಲ ಇದು ಆಕ್ಚುಲಿ ವಿಷಕಾರಕ ಎಲೆಗಳು ಇವು. ಹ್ಮ್ ಹ್ಮ್ ಯಾವುದೇ ಕೀಟಗಳು ಬರೋಕೆ ಬಹಳ ಕಡಿಮೆ ಸರ್ ಇದಕ್ಕೆ. ಹಿಂಗಾಗಿ ಇದರ ಕೀಟಗಳೇ ಬೇರೆ, ಅದರ ಕೀಟಗಳೇ ಬೇರೆ. ಇದಕ್ಕೂ ಅದಕ್ಕೂ ಏನು ಸಮಸ್ಯೆನೇ ಇಲ್ಲ ಸರ್. ನಾವು ನಂದೇ ಯಾವಾಗಲೂ ನಾನು ಎಲ್ಲ ರೈತರಿಗಿಂತಲೂ ವಿಭಿನ್ನವಾಗಿ ನನ್ನ ವ್ಯವಸಾಯ ಮಾಡ್ತಾ ಇರ್ತೀನಿ. ಬರಲಿ ಬಿಡಲಿ, ಯಾಕಂದರೆ ವಿಶೇಷವಾಗಿ ನಾನು ಖರ್ಚು ಭಾಳ ಕಡಿಮೆ ಮಾಡೋದ್ರಿಂದ ಹ್ಮ್ ಹ್ಮ್ ಅಕಸ್ಮಾತ್ ಲಾಸ್ ಆದ್ರೂ ನನಗೆ ದೊಡ್ಡ ಹೊರೆ ಅನಿಸೋದಿಲ್ಲ. ಹೌದು. ಲಾಭ ಕಡಿಮೆ ಬಂದರೂ ಪರವಾಗಿಲ್ಲ, ನನಗೆ ಅಂತ ಏನು ಹಾನಿ ಅನಿಸೋದಿಲ್ಲ ಸರ್. ಹಿಂಗಾಗಿ ನಾವೇನು ಮಾಡ್ತೀವಿ, ಈಗ ಸೀತಾಫಲ ಐತಿ, ಹ್ಮ್ ಈಗ ನಾಳೆ ಇದರಲ್ಲಿ ಅಲ್ಲಲ್ಲಿ ಹೂಗಳು ಶುರು ಆಗ್ತದೆ. ಇದು ಹೌದು. ಶುರುವಾದಾಗ ನಾವು ಒಂದು ಟೊಂಗಿಗೆ 1ರಿಂದ 2 ಕಾಯಿಗಳು ಬರೋ ಥರ ಮಾಡಿಕೊಂಡು ಮುಂದಿರ್ತಕ್ಕಂಥ ಚಿಗುರುಗಳನ್ನು ಈ ಥರ ಚೂಟ್ಕೊಂಡ್ಬಿಡ್ತೀವಿ. ಹ್ಮ್ ಹ್ಮ್ ಇಲ್ಲಿ ಮೇಲೆ ಸಪ್ಲೈ ಆಗ್ತಕ್ಕಂಥ ನ್ಯೂಟ್ರಿಯೆಂಟ್ ಇಲ್ಲಿ ಸಿಕ್ಕು ಈ ಪ್ರತಿಯೊಂದು ಗಿಡಕ್ಕೆ 20ರಿಂದ 25 ಕಾಯಿಗಳು ಸಿಕ್ಕರೆ ಸಾಕು. ಹ್ಮ್ ಹ್ಮ್ ನಮ್ಗೆ ಸರ್ವಸಾಧಾರಣವಾಗಿ ನಮ್ಮ ಗಿಡಗಳು ಈಗಾಗಲೇ 4 ವರ್ಷ ಮುಗಿಸಿ 5ನೇ ವರ್ಷ ರನ್ನಿಂಗ್ ಆಗಿರೋದ್ರಿಂದ ಇಲ್ಲಿವರೆಗೂ 500 ಗ್ರಾಮ್ವರೆಗೂ, 420 ಗ್ರಾಮಿಂದ 500, 550 ಗ್ರಾಮ್ವರೆಗೂ ಒಂದೊಂದು ಕಾಯಿ ತೂಗಿರೋದ್ರಿಂದ ನಮಗೊಂದು 20 ಕಾಯಿ ಹಿಡಿದ್ರೆ ಒಂದು 10 kg ತಗೋತೇವೆ. ₹50 ಮಾರಾಟ ಆದ್ರೂ ನಮ್ಗೆ ಒಂದು ₹500 ಅವರೇ ಸಿಗ್ತದೆ ಸರ್. ನಾನು ಯಾವೆಲ್ಲ ಬೆಳೆಗಳ ಜೊತೆಗೆ ಅಂತರ ಬೆಳೆಯಾಗಿ ಮಾಡ್ಕೋಬಹುದು ಸರ್ ಈ ಕಾಡು ಬದನೆನ? ಆ್ಯಕ್ಚುಲಿ ಹೊಸ ಅನುಭವ ಇಲ್ಲದಂಥ ರೈತರು ಕಾಡು ಬದನೆ ಕಸಿ ಕಟ್ಟಿದ ಸಸಿಗಳನ್ನು ನಾಟಿ ಮಾಡುವವರು ಇದರಲ್ಲಿ ಬೇರೆ ಬೆಳೆಗಳನ್ನು ಹಾಕಬಾರ್ದು ಸರ್. ಯಾಕಂದರೆ ಈ ಬೇರೆ ಬೆಳೆಗಳಲ್ಲಿ ಥ್ರಿಪ್ಸು ಮೈಟ್ಸು ಅವೆಲ್ಲ ಜಾಸ್ತಿ ಇರ್ತದೆ. ಹೌದು. ಆ ಥ್ರಿಪ್ಸು ಮೈಟ್ಸ್ಗಳು ವಿಶೇಷವಾಗಿ ಈ ಬದನೆ ಬೆಳೆಗೂ ಬಹಳ ಜೀವ ಸರ್. ಹೀಗಾಗಿ ಅಲ್ಲಿರ್ತಕ್ಕಂಥ ಕೀಟಗಳು ಅಲ್ಲಿ ಬಂದು ಅದಕ್ಕೆ ಹಾನಿ ಮಾಡಿದಾಗ ಅದು ಎರಡೂ ಹಾಳಾಗೋ ಚಾನ್ಸಸ್ ಇರ್ತದೆ ರೀ. ಅವನಿಗೆ ಕೀಟಗಳ ಬಗ್ಗೆ ಮಾಹಿತಿ ಇದ್ದು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಾಲೆಜ್ ಇತ್ತಂದರೆ ಮಧ್ಯ ಬೇಕಾದ ಬೆಳೆಗಳನ್ನು ಬೆಳಿಬೋದು ಸರ್. ಈಗ ನಾನು ಕೆಲವೊಂದಿಷ್ಟು ಕ್ವಶನ್ಗಳನ್ನ ಕೇಳಿದೆ. ಈಗ ನೇರವಾಗಿ ರೈತರೇ ನಿಮ್ಮ ಜೊತೆಗಿದ್ದಾರೆ. ಹೌದು. ಈಗ ಅವ್ರು ನಿಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹಾಕ್ತಾರೆ, ಅವರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕು. ಅವಶ್ಯವಾಗಿ. ಸಿರಾಜ್ ಮುಲಿಮನಿ ಸರ್, ನಮಸ್ತೆ. ನಮಸ್ಕಾರ ಸರ್. ಕೊಪ್ಪಳ ಆಚಾರ ತಿಮ್ಮಾಪುರದಿಂದ ಬಂದಿದ್ದೀನಿ. ಕಳೆದ ಬಾರಿ ನಿಮ್ಮ ಹತ್ರ ಒಂದು 5-6 ವೆರೈಟಿ ತೊಗೊಂಡು ಹೋಗಿದ್ದೆ. ನಮ್ಮ ಏರು ಮಡಿಲಿ ಹಾಕಿದೆ, ಬಹಳ ಚೆನ್ನಾಗಿ ಬಂದಿದೆ. ಮೊದಲು ಸ್ಯಾಂಪಲ್ ಸಣ್ಣ ಪ್ರಮಾಣದಲ್ಲಿ ಹಾಕಿ ಆಮೇಲೆ ಎನ್ಲಾರ್ಜ್ ಮಾಡ್ತಕ್ಕಣ ಅಂತ ವಿಚಾರಗಳು. ಈಗ ಕುದುನೆ ಗಿಡ, ಕಾಡು ಬದನೆ, ಸೊಂಡೆಕಾಯಿ ಅಂತ ತಮಿಳ್ನಾಡಲ್ಲಿ ಏನು ಕರೀತಾರೆ. ಸೊ ಅದಕ್ಕೆ ಯಾವ್ಯಾವ ವೆರೈಟಿ ಬದನೆಗಳನ್ನು ಹಾಕಬಹುದು? ಸೊಂಡೆಕಾಯಿ ಗಿಡ ಅಂತೇಳಿ ನಾವು ಕರಿತೀವಿ ಸರ್. ಇದು ಒಂದು ತರಕಾರಿ ಜಾತಿಗೆ ಸೇರಿದಂಥ ಅದೇ ಕುಟುಂಬಕ್ಕೆ ಸೇರಿದಂಥ ಒಂದು ಗಿಡ ಆಗಿರೋದ್ರಿಂದ ಈ ಗಿಡದ ಮೇಲೆ ಒಂದು 4 ಜಾತಿಯ ತರಕಾರಿಗಳನ್ನು ನಾವು ಕಸಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಅಂತಂದರೆ ಬದನೆಗೆ ಬಹಳ ಸೂಟೇಬಲ್ ಆಗ್ತದೆ ಸರ್. ಅದ್ರ ಜೊತೆಗೆ ಎರಡನೇದಾಗಿ ಟೊಮೆಟೊಕ್ಕೂ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತದೆ ರೀ. ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಕಸಿ ಕಟ್ಟೋರಿಗೆ ತ್ರಾಸಾಗೋದಂದರೆ ದೊಣ್ಣೆ ಮೆಣಸಿನಕಾಯಿ ಮತ್ತು ಮೆಣಸಿನ ಗಿಡ. ಯಾಕಂದರೆ ಇಲ್ಲಿ ಏನಾಗ್ತದೆ ಅಂದರೆ ಇದು ಸ್ವಲ್ಪ ಹತ್ತಿರದ ಕುಟುಂಬ ಅಂತ ಕಾಣಿಸ್ತದೆ. ಟೊಮೆಟೊ ಮತ್ತು ಬದನೆ ಹತ್ತಿರದ ಸಂಬಂಧ ಇದೆ ಅಂತ ಕಾಣಿಸ್ತದೆ ರೀ. ಇದರಲ್ಲಿ ಕಸಿ ಕಟ್ಟಿದಾಗ 100ಕ್ಕೆ 80 ಸಸಿಗಳು ಸಕ್ಸಸ್ ಆಗ್ತದೆ. ಮೆಣಸಿನ ಗಿಡ ಮತ್ತು ದೊಣ್ಣೆ ಮೆಣಸಿನಕಾಯಿ ಗಿಡಗಳಿಗೆ ಕಸಿ ಕಟ್ಟಿದಾಗ 100ಕ್ಕೆ 50% ಸಕ್ಸಸ್ ಆಗಿ 50% ಸಕ್ಸಸಿಲಿಟಿ ಇರೋಲ್ಲ ಸರ್. ಹೀಗಾಗಿ ನಮ್ಮ ಈ ಕಾಡು ಬದನೆ ಮೇಲೆ ಬದನೆ ಭಾಳ ಚೆನ್ನಾಗಿ ಬರ್ತದೆ. ಆಮೇಲೆ ಯಾವುದೇ ಜಾತಿ ಬದನೆ ಸರ್, ಈ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು 50-60 ಜಾತಿಯ ಬದನೆ, ಕಲರ್ ಚೇಂಜು, ಆಕಾರ ಚೇಂಜು, ರುಚಿ ಚೇಂಜು ಅಂಥ ಬದನೆಗಳನ್ನು ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬ ಭಾಗದ ಸಾರ್ವಜನಿಕರು ಉಪಯೋಗ ಮಾಡ್ತಾರೆ. ಹೀಗಾಗಿ ಇದ್ರ ಮೇಲೆ ಯಾವುದೇ ಜಾತಿ ತೊಗೊಂಡು ಬಂದು ನಾಟಿ ಮಾಡಿದ್ರು ಗ್ರಾಫ್ಟಿಂಗ್ ಆಗ್ತದೆ. ಈ ಗ್ರಾಫ್ಟಿಂಗ್ ಮಾಡಿದಾಗ ನಮಗೆ ಹೆಚ್ಚಿನ ಲಾಭ ಏನಂತಂದರೆ, ಉದ್ದೇಶ ಅಥವಾ ಲಾಭ, ಈ ಗ್ರಾಫ್ಟಿಂಗ್ ಮಾಡೋದ್ರಿಂದ ನಮಗೆ ಲಾಭ ಏನಂತಂದರೆ ಹೆಚ್ಚಿನ ಇಳುವರಿ ಕೊಡ್ತದೆ ರೀ, ಹೆಚ್ಚು ದಿನ ಬಾಳಿಕೆ ಬರ್ತದೆ ರೀ. ಅದರ ಜೊತೆಗೆ ಸತತವಾಗಿ ಇಳುವರಿ ಬರ್ತದೆ. ಈ ಭೂಮಿ ಜನಿತವಾಗಿ ಬರ್ತಕ್ಕಂಥ ಕೆಲವು ರೋಗಗಳನ್ನು ಮಾತ್ರ ತಡೆಗಟ್ತದೆ ರೀ. ಉದಾಹರಣೆಗೆ ಈ ಸೊರಗು ರೋಗ, ನೆಮಟೋಡ್, ಇದು ತಡ್ಕೊಳ್ಳೋ ಶಕ್ತಿ ಇದಕ್ಕಿದೆ. ಆಮೇಲೆ ಹೆಚ್ಚು ನೀರಾದರೂ ತಡ್ಕೊಳ್ತದೆ, ಹೆಚ್ಚು ಕಡಿಮೆ ನೀರಾದರೂ ತಡ್ಕೊಳ್ತಕ್ಕಂಥ ಶಕ್ತಿ ಈ ಗಿಡಕ್ಕಿರೋದ್ರಿಂದ ಈ ಗಿಡದ ಮೇಲೆ ನಾವು ಕಸಿ ಕಟ್ಟಿದಾಗ ಹೆಚ್ಚಿನ ಇಳುವರಿ ತೆಗಿಲಿಕ್ಕೆ ಸಾಧ್ಯ. ಅಂದರೆ ಇದರ ಬೇರು ಆಳವಾಗಿ 15 ಅಡಿ ದೂರದವರೆಗೆ ಹೋಗ್ತದೆ. ಆಮೇಲೆ ಜಾಸ್ತಿ ಹೂ ಬಿಡ್ತಕ್ಕಂಥ ಕ್ಯಾಪಾಸಿಟಿ ನಮ್ಮ ಕಾಡು ಬದನೆಗೆ ಇರೋದ್ರಿಂದ ಆ ನ್ಯೂಟ್ರಿಯೆಂಟ್ಗಳನ್ನು ಜಾಸ್ತಿ ಭೂಮಿಯಿಂದ ಹೀರಿದಾಗ ಮೇಲಿರ್ತಕ್ಕಂಥ ನಾವೇನು ಸಾಯನ ಅಂತ ನಮಗೆ ಬೇಕಾದಂಥ ಬದನೆ ಬೆಳೆಸಿರ್ತೀವಿ ನೋಡಿ ಸರ್, ಅದು ಆ ನ್ಯೂಟ್ರಿಯೆಂಟ್ ಅಲ್ಲಿ ಸಿಕ್ಕಾಗ ಯಥೇಚ್ಛವಾಗಿ ಹೂ ಬಿಡ್ಲಿಕ್ಕೆ ಶುರುವಾಗಿ ಯಥೇಚ್ಛವಾಗಿ ಕಾಯಿ ಬಿಡುತ್ತದೆ. ಬಯಲು ಸೀಮೆಗೆ ಹಾಂ. ಎಲ್ಲ ತಳಿಗಳು ಬರುತ್ತೆ. ಹೌದು. ನೀವೇನು ಕೊಟ್ಟಿದ್ದೀರಾ, ಒಂದಷ್ಟು ತಳಿಗಳನ್ನ ಹಾಕಿದ್ದೀನಿ, ಎಲ್ಲ ಚೆನ್ನಾಗಿದೆ. ಹೆಚ್ಚಿನ ಇಳುವರಿ ಹಾಂ. ಮತ್ತೆ ಹಾಂ. ಸರಳವಾಗಿ ನಾವು ಅದನ್ನು ಮಾಡಬಲ್ಲೆ ಆ ಥರ ತಳಿಗಳು. ಈಗ ಬಿಜಾಪುರದಲ್ಲಿ ಮುಳ್ಳು ಬದನೆ ಸ್ವಲ್ಪ ಫೇಮಸ್. ಹೌದು. ನಮ್ಮ ಕೊಪ್ಪಳ, ಯಾದಗಿರಿ, ರಾಯಚೂರು, ಗದಗ ಈ ಒಂದು ಭಾಗ ನಮ್ಮ ಬಯಲು ಸೀಮೆ ಉತ್ತರ ಯಾವ್ದಿದೆ? ಕರ್ನಾಟಕದ ಅರ್ಧ ಭಾಗ ಉತ್ತರ ಕರ್ನಾಟಕದಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಆ, ಸರ್. ಯಾವ ತಳಿಗಳು ಸೂಕ್ತ, ಅಡ್ವೈಸಬಲ್ ಯಾವ? ಹಾಂ. ಈಗ ಯಾವ ತಳಿಗಳು ಸೂಕ್ತ ಅಂಥೇಳಿ ನಾವು ಕಂಪ್ನಿಗಳ ಹೆಸರು ಹೇಳೋದನ್ನು ಒಳ್ಳೆಯದು, ಮತ್ತು ಆ ಕಂಪ್ನಿಗಳನ್ನು ನಾವು ಪ್ರಚಾರ ಮಾಡಿದಂಗೆ ಆಗ್ತದೆ ರೀ. ನಮ್ಮ ಬದನೆ ಗಿಡದ ಮೇಲೆ
ಮುಳ್ಳು ಬರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ರುಚಿ ಜಾಸ್ತಿ ಇರೋದ್ರಿಂದ, ಯಾವುದೇ ಕಂಪನಿ ಇರಲಿ ರುಚಿ ಜಾಸ್ತಿ ಇರೋದ್ರಿಂದ ಈ ಕಾಡು ಬದನೆ ಗಿಡದ ಮೇಲೆ ಗ್ರಾಫ್ಟ್ ಮಾಡಿದಾಗ ಮತ್ತೆ ಹೆಚ್ಚಿನ ರುಚಿ ಬರಲಿಕ್ಕೆ ಶುರು ಆಗ್ತದೆ. ಇವತ್ತು ನಮ್ಮ ರೈತರೇನು ತೊಗೊಂಡು ಹೋಗಿದ್ದಾರೆ ಅವ್ರ ಜೊತೆ ನಾನು ಸದಾ ಚರ್ಚೆ ಮಾಡ್ತಿರ್ತೀನಿ, ಅಥವಾ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ಹೇಳ್ತಾರೆ ಅವರು, ನಮ್ಮ ಬದನೆ ಮಾರ್ಕೆಟಿಗೆ ಹೋಯ್ತಂದರೆ ಅಲ್ಲಿ ಬೇರೆಯವರು ಈ ಬೀಜದಿಂದ ಹುಟ್ಟಿದಂಥ ಸಸಿಗಳ ಕಾಯಿಗಳು ಏನಾದರೂ ಬಂದಿದ್ರೆ ನಮ್ಮದು ಮಾರಾಟ ಆಗೋವರೆಗೂ ಅವ್ರದ್ದು ಮಾರಾಟ ಆಗೋಲ್ಲ. ಆಮೇಲೆ ಇನ್ನು ಕೆಲವು ಕಸ್ಟಮರ್ಗಳು ನಮ್ಮ ಖರೀದಿ ಮಾಡಿರ್ತಾರೆ, ಅವರ ಅಭಿಪ್ರಾಯದ ಪ್ರಕಾರ ನಾವು ಗ್ರಾಹಕರೇನು ಆ ಅಂಗಡಿಗೆ ಹೋಗ್ತೀವಿ, ನಿನ್ನೆ ಬಂದಿತ್ತಲ್ಲ ಆ ಬದನೆ ಐತೇನೋ ಅಂತ ಕೇಳ್ತಾರೆ. ಅಂದರೆ ಈ ಬದನೆ ಮೇಲೆ ಹೆಚ್ಚಿನ ರುಚಿ ಜಾಸ್ತಿ ಇರೋದ್ರಿಂದ ಹೀಗಾಗಿ ಗ್ರಾಹಕ ಅದನ್ನು ಭಾಳ ಇಷ್ಟಪಡ್ತಾನೆ ಸರ್. ಮುಂದುವರಿದ ನಗರದ ಗ್ರಾಹಕರು ಹಾ. ಬದನೆಕಾಯಿ ಅಂದ್ರೆ ಹುಳ ಹುಳ. ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಾ. ಅದನ್ನ ಯಾವ ಬಗೆಯಲ್ಲಿ ನೀವು ಕಂಟ್ರೋಲ್ ಮಾಡ್ತೀರಾ? ಸರ್, ನಾನು ಈಗ 24 ವರ್ಷದಿಂದ ಮುಂಚೆ ಎಲ್ಲ ರಾಸಾಯನಿಕ ಸಾಕಾಗುವಷ್ಟು ಬಳಸಿದ್ದೀನಿ. ಕೊರೋಜನ್ ಬಳಸಿದ್ದೀನಿ. ಆ ಸಂದರ್ಭದಲ್ಲಿ ಪನಮ ಅಂತ ಬರ್ತಿತ್ತು, ಭಾಳ ನಮೂನೆಯ ಔಷಧಿಗಳು, ಸ್ಟ್ರಾಂಗ್ ಔಷಧಿಗಳು ಬರ್ತಿತ್ತು, ಅಂಥವನ್ನೆಲ್ಲ ಬಳಸ್ತಿದ್ದೆ. ನಂತರ ಆಕಸ್ಮಿಕ ಏನಾಯಿತು, ನಾನು ಒಂದು ಸರಿ 1995-96 ಗಂಗಾವತಿಯ ಒಟಟ್ಟಿ ಕ್ಯಾಂಪ್ನಲ್ಲಿ ಅಲ್ಲಿ ಈ ಕೆನಡಾದವರು ಒಂದು ರೈತರಿಗಾಗಿ ಉಚಿತ ತರಬೇತಿ ಕೊಡ್ತಕ್ಕಂಥ ಒಂದು ಇದನ್ನು ನಡೆಸ್ತಿದ್ರು ಸರ್. ಇತ್ತೀಚೆಗೆ ಅವ್ರು ಕ್ಯಾನ್ಸಲ್ ಮಾಡಿ ನಮ್ಮ ಸರ್ಕಾರದವರೇ ನಡೆಸ್ತಾ ಇದ್ದಾರೆ ಅದು. ಅಲ್ಲಿ ಪರತಂತ್ರ ಜೀವಿಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಇಲಾಖೆ ಇದೆ. ವಿಶೇಷವಾಗಿ ಕಬ್ಬಿನ ಬೆಳೆಗಾಗಲಿ, ಭತ್ತದ ಬೆಳೆಗೆ ಮತ್ತು ಭತ್ತ, ಆಮೇಲೆ ಹತ್ತಿ ಬೆಳೆ, ಈ ಬದನೆ ಬೆಳೆಗೆ ಕಾಯಿ ಕೊರೆಯುವ ಹುಳ ಮತ್ತು ಕಾಂಡ ಕೊರಕ ಮತ್ತು ಕುಡಿ ಕೊರಕ ಅಂತ ಏನು ಬರ್ತದೆ, ಈ ಹುಳುಗಳನ್ನು ಮೊಟ್ಟೆಗಳನ್ನು ತಿಂತಕ್ಕಂಥ ಒಂದು ಜೀವಿನ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಸರ್. ಅದಕ್ಕೆ ಅವರೆಲ್ಲ ಟೈಕೋಗ್ರಾಮ ಅಂತ ಕರೀತಾರೆ ಸರ್, ಪರತಂತ್ರ ಜೀವಿಗಳು ಅಂತ ಕರೀತಾರೆ. ಅದನ್ನು ನಾನು 24 ವರ್ಷದಿಂದ ಮೊದಲು ಶಾಂಪಲಿಗೆ ಪ್ರಾರಂಭದಲ್ಲಿ ನಾನು ಕಂಟಿನ್ಯೂ ಆಗಿ ಇಲ್ಲಿವರೆಗೂ ಬದನೆ ಬೆಳೀತಾ ಬಂದೀನಿ. ಭಾಳಷ್ಟು ಪ್ರತಿ ವರ್ಷ ಬದನೆ ಬೆಳೆಯೋದ್ರಿಂದ ಪ್ರಯೋಗ ಮಾಡೋಣ ಅಂತ ಅಲ್ಲಿಂದ ಸ್ವಲ್ಪ ಪ್ರಾಕ್ಟಿಕಲಾಗಿ ಮಾಡಲಿಕ್ಕೆ ಸ್ವಲ್ಪ ಶಾಂಪಲ್ ತಂದಿದ್ದೆ. ತಂದು ಪ್ರಾರಂಭ ಮಾಡಿದೆ. ಅವರು ಹೇಳಿದ ಪ್ರಕಾರ 2-3 ವಾರ ಕಟ್ಟಿದಾಗ ನಾನು ಔಷಧ ಹೊಡೆದಂಥ ಹೊಲಗಳಲ್ಲಿ 80% ಹುಳ ಕಂಟ್ರೋಲ್ ಆಗಿರೋದು. ಇದನ್ನು ಎಲ್ಲಿ ಬಳಸ್ತಿದ್ದೀವಿ ಅಲ್ಲಿ 100ಕ್ಕೆ 100 ಕಂಟ್ರೋಲ್ ಆಗ್ತದೆ. ಅಂದರೆ ಇಲ್ಲಿ ವಿಶೇಷ ಕಾಳಜಿ ನಾವು ರೈತರು ಏನು ವಹಿಸ್ಬೇಕಂತಂದರೆ, ಪರತಂತ್ರ ಜೀವಿಗಳನ್ನು ಪ್ರತಿ 6 ದಿನಕ್ಕೊಂದ್ಸಲ ಕಟ್ಟಲೇಬೇಕು ಸರ್. ಅಂದರೆ ಈಗ ಉದಾಹರಣೆಗೆ ಈ ಕಾಯಿ ಕೊರೆಯುವ ಹುಳುವಿನ ಜೀವನ ಚಕ್ರ 6 ದಿನ ಇರೋದ್ರಿಂದ ತನ್ನ 6 ದಿನದ ಜೀವನದೊಳಗೆ ತಾನು ಜೀವಂತ ಇದ್ದು ಮರಿ ಮಾಡಿ ತನ್ನ ಸಂತತಿನ ಬೆಳವಣಿಗೆ ಮಾಡಿ ಸಾಯ್ತದೆ. ಹೀಗಾಗಿ ಅದು ಸಾಯೋದ್ರೊಳಗಾಗಿ ನಾವು ಮತ್ತೆ ಅದನ್ನು ಕಾಡು ಬಿಟ್ಟಾಗ ಹಿಂದೆ ಹುಟ್ಟಿದಂಥ ಮೊಟ್ಟೆಗಳನ್ನು ಇಲ್ಲಿ ತಿನ್ನಲಿಕ್ಕೆ ಶುರು ಮಾಡಬೇಕು. ಅಕಸ್ಮಾತ್ ಅಪ್ಪಿತಪ್ಪಿ ಅಲ್ಲೊಂದು ಮೊಟ್ಟೆಗಳು ಉಳ್ಕೊಂಡು ಮತ್ತೆ ಮುಂದೆ ಅದರ ಸಂತತಿ ಅಭಿವೃದ್ಧಿ ಮಾಡ್ಲಿಕ್ಕೆ ಹೋದಾಗ ಮತ್ತೆ ಹಿಂದೆ 6 ದಿನಕ್ಕೆ ಹಾಕಿರ್ತೇವೆ, ಅವು ಹಾಳಾಗಿ ಹೋಗಿ ಹಿಂಗೆ ಸತತವಾಗಿ ಕಟ್ಟೋದ್ರಿಂದ ನಮಗೆ ಕಾಯಿ ಕುರಿ ಹುಳು ಸಮಸ್ಯೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸರ್. ಈ ಪರತಂತ್ರ ಜೀವಿಗಳಂದ್ರೆ ಯಾವುದು, ಎಲ್ಲಿ ಸಿಗುತ್ತೆ? ಈ ಪರತಂತ್ರ ಜೀವಿಗಳು ಈಗ 3 ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ತಯಾರು ಮಾಡ್ತಾ ಇದ್ದಾರೆ ಸರ್. ಈಗ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಂತಂದರೆ ಗಂಗಾವತಿ ತಾಲೂಕು ಒಡರಟ್ಟಿ ಕ್ಯಾಂಪ್ನಲ್ಲಿ ಇದೆ ಸರ್ ಪರತಂತ್ರ ಜೀವಿ ವಿಭಾಗ ಅಂಥೇಳಿ. ಅದಾದಮೇಲೆ ಮಂಡ್ಯದಲ್ಲಿ ಇದೆ ಸರ್, ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಇದೆ. ಅದಾದಮೇಲೆ ಬೈಲಹೊಂಗಲದಲ್ಲಿ ಅಲ್ಲಿದೆ ಸರ್. ಈಗ ಇತ್ತೀಚೆಗೆ ಧಾರವಾಡದವ್ರು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಏನೋ ಕೇಳಿದೆ, ಬಾಗಲಕೋಟೆ ಮತ್ತು ಗುಲ್ಬರ್ಗದಲ್ಲೂ ಇದನ್ನು ಪ್ರಾರಂಭ ಮಾಡ್ತಾರೆ ಅಂಥೇಳಿ. ಇದನ್ನು ಪ್ರಾರಂಭ ಮಾಡಿಬಿಟ್ಟು ನಮ್ಮ ರೈತರನ್ನ ಸರಿಯಾಗಿ ಉಪಯೋಗ ಮಾಡಿಬಿಟ್ರೆ ಇವತ್ತೇನು ಅತೀ ಹೆಚ್ಚು ವಿಷಯ ಇರ್ತಕ್ಕಂಥ ಕ್ರಿಮಿನಾಶಕಗಳನ್ನು ಏನದಾವೆ ಸರ್, ಅದರಿಂದ ನಾವು ಉಳ್ಕೋಬೋದು ಸರ್. ಇದನ್ನು ಆರಾಮಾಗಿ ನಮ್ಮ ಬೆಳೆಗಳನ್ನು ಈ ಪರತಂತ್ರ ಜೀವಿಗಳ ಸಹಾಯದಿಂದನೇ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಮ ತೋಟದ ಗೊಬ್ಬರದ ಒಂದು ಸ್ಥಾವರದೆಲ್ಲ ನೋಡಿದಾಗ 3 ಬಗೆಯ ಡ್ರಮ್ಗಳನ್ನು ಗಮನಿಸಿದೆ. ಹೌದು. ಒಂದು ಗೋಕೃಪಾಮೃತ ಸ್ಮೆಲ್ಲು ಅದೆಲ್ಲ ತುಂಬ ಚೆನ್ನಾಗಿದೆ, ನೋಡಿದೆ, ಹುಳಿ ವಾಸನೆ ಬರ್ತಿದೆ. ಆಮೇಲೆ ವನ ಜೀವಾಮೃತ ಇದೆ, ಇನ್ನೊಂದು ಸಸ್ಯ ಸಂಜೀವಿನಿ ಇದೆ. ವನ ಜೀವಾಮೃತ, ಸಸ್ಯ ಸಂಜೀವಿನಿ ಮತ್ತು ಗೋಕೃಪಾಮೃತ, ಈ 3ರಲ್ಲೂ ಸ್ವಲ್ಪ ವ್ಯತ್ಯಾಸಗಳು ನಮ್ಮ ರೈತರಲ್ಲಿ ಕನ್ಫ್ಯೂಷನ್ ಇದೆ. ಹೊಸದಾಗಿ ಯಾರು ಮಾಡ್ತಾರೆ ಅವರಿಗೆ ಸ್ಪಷ್ಟವಾಗಿ ದಯಮಾಡಿ ಇದು 3ನ್ನು ತಿಳಿಸ್ಕೊಡ್ಬೇಕಾಗಿ ವಿನಂತಿ. ನಾನು ಮೊದಲಿದ್ದನು ನಮ್ಮ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರ ಪದ್ಧತಿ ಪ್ರಕಾರ ಈ ಭೂಮಿನ ಸುಧಾರಣೆ ಮಾಡ್ಕೊಂಡು ಹೋಗ್ತಾರೆ. 18-20 ವರ್ಷದಿಂದಲೂ ಜೀವಾಮೃತ ಬಳಸ್ತಾ ಬಂದೆ. ಸ್ವಲ್ಪ ನನಗೆ ಲೇಬರ್ ಸಮಸ್ಯೆಯಾಗಿ ಆ ಸಗಣಿಯಿಂದ ತಯಾರಾಗಿರೋದ್ರಿಂದ ನಮ್ಮ ಡ್ರಿಪ್ ಮುಖಾಂತರ ಅದಕ್ಕೆ ಟ್ರಂಚ್ ಮಾಡೋಕ್ಕಾಗಲಾರ್ದಕ್ಕೆ ಕೈ ಸಹಾಯದಿಂದ, ಲೇಬರ್ ಸಹಾಯದಿಂದ ನಾವು ಟ್ರಂಚ್ ಮಾಡಬೇಕಾಗ್ತಿತ್ತು. ಸ್ವಲ್ಪ ತ್ರಾಸು ಅನ್ನಿಸ್ತಿತ್ತು. ಆದರೆ ಅದು ಒಳ್ಳೆಯ ಅತ್ಯುತ್ತಮವಾದಂಥದ್ದು. ಪ್ರಾರಂಭದಲ್ಲಿ ಅದನ್ನು ನಾವು ಮಾಡಿದ್ವಿ. ಅದಾದ ನಂತರ 5 ವರ್ಷದಿಂದ ಈ ಗೋಪಾಲ್ ಸುತಾರಿಯಾ ಅಂಥೇಳಿ ಉತ್ತರ ಪ್ರದೇಶದ ಒಬ್ಬರು ಗೋಪಾಲಕರು ಅವರು ಕಂಡುಹಿಡಿದಿರ್ತಕ್ಕಂಥ ಗೋಕೃಪಾಮೃತ ಜಲ ನಾನು 5 ವರ್ಷದಿಂದ ಸಿಂಪರಣೆ ಮತ್ತು ಟ್ರಂಚ್ ಮುಖಾಂತರ, ಭೂಮಿ ಕೊಡೋ ಮುಖಾಂತರ ಬೆಳ್ತಾ ಬಂದೆ. ಭೂಮಿ ಕೆಳಗಡೆಯಿಂದನೂ ಕೊಡ್ತೀರಾ, ಫಾಲಿಯರ್ ಸ್ಪ್ರೇ ಕೂಡ ಮಾಡ್ತೀರಾ? ಸರ್ವಸಾಧಾರಣವಾಗಿ ನಾವು 1 ತಿಂಗಳಿಗೆ ನಮ್ಮ 1 ಎಕರೆಗೆ
800ರಿಂದ 1000 ಲೀಟ್ರ್ ಮಿನಿಮಮ್ ಕೊಡ್ತೀವಿ ಸರ್. ಅವ್ರು ಹೇಳೋ ಪ್ರಕಾರ 1500 ಲೀಟ್ರ್ ಕೊಡಬೇಕಾಗ್ತದೆ. ಬಟ್ ನಾವಿನ್ನೂ ಕಡಿಮೆನೇ ಕೊಡ್ತಾ ಇದ್ದೀವಿ. ಅದಾದಮೇಲೆ ಪ್ರತಿಯೊಂದು ವಾರಕ್ಕೊಂದ್ಸಲ ನಾವು ಗೋಕೃಪಾಮೃತ ಜಲನ 20 ಲೀಟ್ರ್ ಸ್ಪ್ರೇಯರ್ ಪಂಪಿಗೆ 4 ಲೀಟ್ರ್ ಹಾಕಿ ಬಳಸ್ತಾ ಬರ್ತಾ ಇದ್ದೀವಿ. ಇದು ಅತ್ಯುತ್ತಮವಾದಂಥ ರಿಸಲ್ಟೇ ಕೊಡ್ತದೆ. ಅದರದ್ದು ಗೋಕೃಪಾಮೃತದ ಬಗ್ಗೆ ಒಂದೇ ಮಾತಿನಲ್ಲಿ ಅದರ ವರ್ಣನೆ ಮಾಡಬೇಕಂದ್ರೆ, ಒಂದು ವಾಕ್ಯದಲ್ಲಿ ಹೇಳ್ಬೇಕಂತಂದರೆ 1 to ಡಬಲ್ ಮಾಡ್ತದೆ ರೀ. ಅಲ್ಲಿ ಗಿಡಗಳಲ್ಲಿ ಏನಾಗಬೇಕಾಗಿತ್ತು ಡಬಲ್ ಆಗ್ತಾ ಹೋಗ್ತದೆ. ಉದಾಹರಣೆಗೆ ಹೇಳ್ಬೇಕಂತಂದರೆ 1 ಅಡಿ ಎತ್ತರ ಬೆಳೀತಿತ್ತು ಗಿಡ. ಇದನ್ನು ನಾವು ಪ್ರಯೋಗ ಮಾಡಿದ್ವಿ, ಇದ್ರ ಮೇಲೆ ನಾವು ಪ್ರಯೋಗ ಮಾಡ್ತಾ ಬಂದೀವಿ ಅಂತಂದರೆ 1 ಫೀಟ್ ಆಗುವ ಗಿಡ 2 ಫೀಟ್ ಎತ್ತರ ಆಗ್ತದೆ ರೀ. 4 ಕಾಯಿ ಗಿಡ 8 ಕಾಯಿ ಬಿಡ್ತದೆ. 1 kg ತೂಗೋದು 1.5-2 kg ತೂಗ್ತದೆ. 4 ಹೂ ಬಿಡೋದು 8 ಹೂ ಬಿಡ್ತದೆ. ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಎಲ್ಲದಕ್ಕೂ ಇದು ಅನುಕೂಲ ಇದೆ ಸರ್. ಇನ್ನು ಭೂಮಿಗೆ ಕೊಟ್ಟಾಗ ನಮ್ಮ ಭೂಮಿಯಲ್ಲಿ ಎರೆಹುಳುಗಳ ಸಂಖ್ಯೆನೂ ಆಗ್ತದೆ. ಅಭಿವೃದ್ಧಿ. ಅದ್ರ ಜೊತೆ ಸ್ವಲ್ಪ ವರ್ಷ ನಾವು ಬಿಟ್ಟಾಗ ಒಂಥರ ಸ್ಪಂಜ್ ಆದಂಗೆ ಆಗ್ತದೆ ರೀ ಭೂಮಿ. ಇತ್ತೀಚೆಗೆ ಅದಾದ ನಂತರ ನಾವು ಈಗ 1 ವರ್ಷದಿಂದ ಡಾಕ್ಟರ್ ವಿನಯ್ ಕುಮಾರ್ ಸಚಾನ್ ಅಂಥೇಳಿ ಉತ್ತರ ಪ್ರದೇಶದ ಒಬ್ಬರು ಕೃಷಿ ವಿಜ್ಞಾನಿಗಳು ಮತ್ತು ಅವರ ಅಧ್ಯಾಪಕರು, ಕೃಷಿ ಕಾಲೇಜಿನ ಅಧ್ಯಾಪಕರು, ಅವರು ಕಂಡುಹಿಡಿದಿರ್ತಕ್ಕಂಥ, ಅವರು 18 ವರ್ಷ ಆಯಿತು ಅದನ್ನು ಕಂಡುಹಿಡಿದು. ನಾನು ಆಗಲೇ ಕೇಳಿದ್ದೆ ಹಿಂದೆ, ಬಟ್ ಪ್ರಚಲಿತದಲ್ಲಿ ಇರಲಿಲ್ಲ, ಅದು ಇನ್ನೂ ಈ ಕಡೆ ಬಂದಿರಲಿಲ್ಲ. ಆಕಸ್ಮಿಕ ನಮ್ಮ ಸ್ನೇಹಿತರೊಬ್ಬರು ಉತ್ತರ ಪ್ರದೇಶಕ್ಕೆ ಹೋದಾಗ ಅಲ್ಲಿಂದ ನನಗೆ ಅದನ್ನು ತಂದು ಕೊಟ್ಟರು. ಅದಕ್ಕೆ ಅವರು ಜೀವಾಮೃತ ಅಂತ ಕರೆದ್ರು. ಬಟ್ ನಾ ಕರ್ನಾಟಕದಲ್ಲಿ ನನ್ನ ಹತ್ರ ಬಂದಿರೋದ್ರಿಂದ ಈಗ ಸದ್ಯ ಮದರ್ ಕಲ್ಚರ್ ನನ್ನ ಹತ್ರ ಒಬ್ಬನೇ ಹತ್ರನೇ ಇದೆ. ಇನ್ನು ಇದೆಯೋ ಗೊತ್ತಿಲ್ಲ, ಬಟ್ ನನಗೆ ಗಮನಕ್ಕೆ ಬಂದಿರೋ ಪ್ರಕಾರ ಕರ್ನಾಟಕದಲ್ಲಿ ನಾನು ಒಬ್ಬನೇ ಅದನ್ನು ಮಾಡ್ತಾಯಿದ್ದೀನಿ.